ಸಭೆಯೇರಿದ ಬಿಡದಿ ಬಡಿದಾಟ. ಸಿಎಂ ಡಿಕೆಶಿ ಆರೋಪಗಳಿಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಸಭೆ ವೇಳೆ 5 ಟೌನ್ಶಿಪ್ ವಿಷಯ ಚರ್ಚೆಗೆ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಸಭೆ ವೇಳೆ 5 ಟೌನ್ಶಿಪ್ ವಿಷಯ ಚರ್ಚೆಗೆ ಬಂದಿತ್ತು. ಸಿಎಂ ಅವರು ಕೂಡ ಗಂಭೀರ ಆರೋಪ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಅವರು ಸುದ್ದಿಗೋಷ್ಠಿ ಕೂಡ ಹಮ್ಮಿಕೊಂಡಿದ್ದಾರೆ. ಏನ್ ಮಾತನಾಡ್ತಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಬೆನಗನಹಳ್ಳಿ ಡಿನೋಟಿಫಿಕೇಶನ್, ಅಯ್ಯೋ ನಾನು ಯಾಕಪ್ಪ ಮಾಡಲಿ ಡಿನೋಟಿಫಿಕೇಶನು, ನನಗೇನು ಜೈಲಿಗೆ ಹೋಗ್ಬೇಕಾ ನಾನು ಮತ್ತೆ ಡಿನೋಟಿಫಿಕೇಶನ್ ಮಾಡಿ. ಆ ಬೆನಗನಹಳ್ಳಿ ಡಿನೋಟಿಫಿಕೇಶನ್ಗೆ ಮಾತಾಡಿದ್ದೆ ಬಂದು ನನ್ನ ಹತ್ರ, ಜ್ಞಾಪಕ ಮಾಡ್ಕೊಳ್ಳಿ. ರೈತರ ಭೂಮಿದು ಡಿನೋಟಿಫಿಕೇಶನ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ ನನ್ನ ಹತ್ರ 18 ತಿಂಗಳಲ್ಲಿ. ಇಲ್ಲ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಿಮ್ಮ ಜಮೀನು ಕೊಟ್ಟಿದ್ದೀರಾ, ಇದೊಂದು ನೈಸಿಗೆ ಕೊಟ್ಟಿದ್ದೀರಾ. ರಾಮನೆ ಆ ಲೈನ್ ಬಂದಿರೋ ಕೊಡಲೇಬೇಕಿತ್ತು. ಇವತ್ತು ಈಗ ನೀವು ಇಷ್ಟೊಂದು ಪ್ರೇರೇಪಣೆ ಯಾರು ಕೊಟ್ಟಾರೆ ನಿಮಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ? ಆಮೇಲೆ ಅದೇನೋ ಒಂದು ಹೇಳಿದಿರಿ, 1000 ಎಕರೆ ಯಡಿಯೂರಪ್ಪ ಕಾಲದಲ್ಲಿ ನನ್ನ ಅಧಿಕಾರ ಹೋದ್ಮೇಲೆ ಅಲ್ಲಿ ಯಾವುದೋ ಡಿನೋಟಿಫಿಕೇಶನ್ ಆಗಿದೆ ಅಂತೇಳಿ. ಅವರು ಯಾಕೆ ಮಾಡ್ಕೊಂಡವ್ರೆ ಅಂತಂದ್ರೆ ವಿಷಯ ತಿಳ್ಕೊಂಡಿದ್ಯಪ್ಪ, ಯಾಕೆ ಮಾಡವ್ರೆ ಅಂತ. ಯಾರ್ದು ಭೂಮಿ ಯಾವತ್ತು ಡಿನೋಟಿಫೈ ಮಾಡಿರೋದು? 70 ಲಕ್ಷ ಕೊಟ್ಟರು, ನಾನು 2.25 ಕೋಟಿ ಕೊಡ್ತಿದ್ದೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಬರೀ 70 ಕೊಟ್ಟಿದ್ದರು, 70 ಲಕ್ಷ. ಅದು ರೈತರ ಭೂಮಿನ ಅಕ್ವೈರ್ ಆಗಿದ್ದು, ಅಲ್ಲ ಡಿನೋಟಿಫೈ ಆಗಿದ್ದು. ಸಿದ್ದರಾಮಯ್ಯವ್ರ ಕಾಲದಲ್ಲಿ ಒಬ್ಬ ತಿಮ್ಮೇಗೌಡ ಅಂತೇಳಿ ಎಕ್ಸೈಸ್ ಕಾಂಟ್ರಾಕ್ಟ್ರು ಅವರು ಡಿಫಾಲ್ಟ್ ಆಗಿದ್ದರು, ಸರ್ಕಾರಕ್ಕೆ ದುಡ್ಡು ಕಟ್ಟಿರಲಿಲ್ಲ. ಇದೇ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನೀನು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋದಾದರೆ ಇಷ್ಟು ದುಡ್ಡು ಬಿಟ್ಕೊಡ್ತೀವಿ, ನೀನು ದುಡ್ಡು ಕಟ್ಟು ಅಂದರು. 500 ಕೋಟಿನೋ 400 ಕೋಟಿನೋ 600 ಕೋಟಿನೋ ಸರ್ಕಾರಕ್ಕೆ ಕಟ್ಟು ಅಂದರು ಸಿದ್ದರಾಮಯ್ಯರ ಕಾಲದಲ್ಲಿ. ಅದರ ಬ್ಯಾಕ್ಗ್ರೌಂಡ್ ನಿಮ್ಮ ಗಮನಕ್ಕೆ ತರ್ತೀನಿ. ಯಾಕೆ ಹೋರಾಟ ಮಾಡಲಿಲ್ಲ ಆಗ? 1000 ಎಕರೆ ಡಿನೋಟಿಫೈ ಮಾಡಿದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಾಗೆಲ್ಲ ಹೋಗಿದ್ರು ಇವರು ಅಂತ ಏನು ಹೇಳ್ತಾ ಇದ್ದಾರೆ. ಆ ಲ್ಯಾಂಡು ಒಂದು 20 ಎಕರೆ ಬಿಟ್ಟು ಇನ್ನುಳಿದು 900 ಎಕರೆ ಆ ಕಂಪನಿಯವರಿಗೆ ಸೇರಿದ್ದು. ಆ ತಿಮ್ಮೇಗೌಡರು ಅಂತ ಹೇಳಿದ್ನಲ್ಲ, ದುಡ್ಡು ಕಟ್ಟಿರಲಿಲ್ವ ಅವರಿಗೆ ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಸಿದ್ದರಾಮಯ್ಯನವರು ಒಂದು ಅವಕಾಶ ಕೊಟ್ಟಿದ್ರಲ್ಲ, ವಿನಾಯಿತಿ. ಅದನ್ನು ದುಡ್ಡು ಕಟ್ಟಲಿಕ್ಕೆ ದುಡ್ಡು ಇರಲಿಲ್ಲ ಅವ್ರ ಹತ್ರ. ಅದಕ್ಕೆ ಹೋಗಿ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡು ಡಿನೋಟಿಫಿಕೇಶನ್ ಮಾಡಿ ಸರ್ಕಾರದಿಂದ ದುಡ್ಡು ತಗೊಂಡು ಸರ್ಕಾರಿ ದುಡ್ಡು ಕಟ್ಕೊಂಡವ್ರೆ. ಇದು ದೊಡ್ಡ ವ್ಯವಹಾರ. ಅಲ್ಲಿ ಯಾರು ರೈತರ ಭೂಮಿದಲ್ಲ ಡಿನೋಟಿಫೈ ಮಾಡಿದ್ದು. ರೈತರ ಭೂಮಿ ಎಲ್ಲಿಂದ ಮಾಡ್ತಾರೆ ಡಿನೋಟಿಫೈನ? ಇದೇ ನೀವಿದ್ದರಲ್ಲಪ್ಪ ಮಂತ್ರಿ ಸಿದ್ದರಾಮಯ್ಯರ ಕಾಲದಲ್ಲಿ, ಯಾವುದು ಅರ್ಕಾವತಿ ಲೇಔಟು. SM ಕೃಷ್ಣ ಅವ್ರನ್ನೂ ಆಳಕ್ಕೆ ಬಿಡಲಿಲ್ಲ. SM ಕೃಷ್ಣ ಅವರು ರಾಜ್ಯಸಭಾ ಮೆಂಬರ್ ಮಾಡಿದಾರೆ. ಯಾರ್ರಿ? ಸೋತ್ ಮನೇಲಿ ಕೂತಿದ್ರು. SM ಕೃಷ್ಣ ಅವರನ್ನು 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ರಾಜ್ಯಸಭೆಗೆ ಅವ್ರು ಹೋಗ ಈ ಮನುಷ್ಯಂದ ದೇವೇಗೌಡರು ಕೊನೆ ಹಂತಕ್ಕೆ ಹೋಗಿ ಅದು ಸೆಕ್ಯುಲರ್ ಜೀವನದಲ್ಲಿ ಅಳವಡಿಸ್ಕೊಂಬಂದು ನಿಮ್ಮನ್ನು ನಂಬಿ ಅವತ್ತು SM ಕೃಷ್ಣ ಅವ್ರನ್ನ ಕಳಿಸಿದ್ದು ನೀನಲ್ಲಿ ಹಾಕೋಣಪ್ಪ ಪಾರ್ಲಿಮೆಂಟ್ ರಾಜ್ಯಸಭೆಗೆ. ದೇವೇಗೌಡರು ಕಳಿಸಿದ್ದು ಹೊರಗಡೆ ನಾನು SM ಕೃಷ್ಣ ಅವರಿಗೆ ಬೆಂಬಲವಾಗಿ ನಿಂತು ಪಾಪ ಹೇಳಕತ್ತಾರೆ. ಇದನ್ನೇ ನಾನು ಹೇಳ್ತಾ ಇರೋದು. ಯಾವ ಡಿನೋಟಿಫಿಕೇಶನ್ ಬಗ್ಗೆ ನೀವು ಹೇಳ್ತೀರಿ? ಆ ರೀಡು ಅಂತ ಮಾಡಿದ್ರಲ್ಲ ನೀವು ಮಂತ್ರಿ, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ, ಅವತ್ತು ರೈತರ ಭೂಮಿನ ನೀವು ಡಿನೋಟಿಫೈ ಮಾಡಿದ್ದು ಎಲ್ಲ GPA ಹೋಲ್ಡರ್ಗಳನ್ನು ಮಾಡಿದ್ರಿ.
ರೀಡು ಹೆಸರಿನಲ್ಲಿ 450 ಎಕರೆ. ಅರ್ಕಾವತಿ ಲೇಔಟಲ್ಲಿ ಎಷ್ಟು ಸೈಟ್ ಕೊಟ್ಟರೋ ಗೊತ್ತಿಲ್ಲ. ಇನ್ನು ನಿಮ್ಮ ಯೋಗ್ಯತೆಗೆ ನಾನು 2007 ಯಾವಾಗ ನನ್ನ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ರಿ ನೀವೆಲ್ಲ, ರೈತರು ಭೂಮಿಯೆಲ್ಲ ಒಡೆಯಕ್ಕೆ ಕೊಟ್ಬಿಟ್ಟಿದ್ದೀರಿ ಅದು ಇದು ಅಂತ ಹೇಳಿ, 1,60,000 ಎಕರೆ ಅಂತ ಹೇಳಿ ಹೇಳ್ದಲ್ಲ, ಭಾಷಣ ಮಾಡಿದ್ದೀರಿ, ರೆಕಾರ್ಡಲ್ಲಿದೆ. ಆಗಸ್ಟ್ 15, 2007 5 ಬಡಾವಣೆಗಳಲ್ಲಿ BDAಯಿಂದ ಹೊಸ ಬಡಾವಣೆ ರಚನೆ ಮಾಡ್ತಕ್ಕಂಥ ಘೋಷಣೆ ಮಾಡಿದೆ. ಶಿವರಾಮ್ ಕಾರಂತ್ ಬಡಾವಣೆ, ನಿಜಲಿಂಗಪ್ಪ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಅಲ್ಲಿಂದ ಶಿವರಾಮ್ ಕಾರಂತ್ ಬಡಾವಣೆ. ಈ 5 ಬಡಾವಣೆಗಳನ್ನು, ವಿಶ್ವೇಶ್ವರಯ್ಯ ಬಡಾವಣೆ, ನಾನೇನು ತೀರ್ಮಾನ ಅವತ್ತು ಘೋಷಣೆ ಮಾಡಿದೆ, ಇದರಲ್ಲಿ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ನಲ್ಲಿ 20 ವರ್ಷ ಆಗೈತಲ್ಲಪ್ಪ. ಎಸ್